ಇವತ್ತು ಬಹಳ ನಿರೀಕ್ಷೆ ಅಂತ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. ಡೌನ್ ಮಾಡ್ರಿ ಯಾರು 2-3 ದಿನದಿಂದ ಸದಸ್ಯರನ್ನ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಎಲ್ಲರೂ ಒಮ್ಮತ ಸೂಚಿಸ್ತಾರೆ. ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಕಾಗೋಡು MLA ಅವರು ಸೂಚನೆ ಬಂದಿದೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಬಿಡುದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಮತ್ತು ಇದು 30 ತಿಂಗಳ ಅರ್ಧ 30 ತಿಂಗಳಿಗೆ ಇವತ್ತಿನ ಹೋಗ್ತಾರೆ, 30 ತಿಂಗಳಿಗೆ ಹೊಸ ಅಧ್ಯಕ್ಷ ಬೇರೆ ಅವ್ರು ಬರ್ತಾರೆ. ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ, ಮುಂದೆ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು. ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು 3 ಜನ ಇದ್ದೀವಿ, 13 ಜನ ಬಿಜೆಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷತನವ್ರ ಬಿಟ್ಕೊಟ್ರು ಕುಲಗೋಡೆ ಅವರಿಗೆ. ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು ಡಿಸಿಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಸರ್. ಈಗ ಕಾಗೆ ಅವರು ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಇದ್ರು ಸರ್. ಕೊನೆ ಗಳಿಗೆಯಲ್ಲಿ ಕೊನೆಗಳಿಗೆಲ್ಲ ಅವ್ರದೊಂದು ಅಲ್ಲಿ ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ, ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಕೂಡ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರ ಮುಂಚೆಯಿಂದ ನಮ್ಮ ಜೊತೆನೇ ಇದಾರೆ, ಇವತ್ತಿರ್ತಾರೆ, ಸರ್. ಸಿಎಂ ಏನಾದ್ರು ಸೂಚನೆ ಕೊಟ್ಟಿದ್ರ ಸರ್ ಇಂಥವ್ರನ್ನ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ? ಅದೊಂದು ವದಂತಿ ಇತ್ತು ಸರ್ ನಿನ್ನಿಂದ ಮೊನ್ನೆಯಿಂದ. ಆ ರೀತಿ ಏನಿಲ್ಲ, ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಸರ್. ಇದು ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆ ಕೊನೆಯೊಳಗೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು, ಹೇಳಿದಿಲ್ಲ. 3 ಜನ ನಾವಿದ್ದೀವಿ, 13 ಜನ ಬಿಜೆಪಿ ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ, 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಕೂಡ ಸಾಕಷ್ಟು ವಿರೋಧಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ ಬಗ್ಗೆ ಟೀಕೆ ಮಾಡುವಂತದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಜೊಲ್ಲೆ ಅವ್ರನ್ನ ಸೋಲಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ, ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ, ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದ್ರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅದ್ರಲ್ಲಿ ಏನು ನಮ್ಮ ಜೊತೆ ಬಂದಿರೋ ನಂಬಿ ನಾವು ಅವ್ರಿಗೆ ಗೆಲ್ಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಸಿದ್ವಿ. ಸರ್, ಈಗ ಇನ್ನೊಂದು ಸರಿ ಅಧ್ಯಕ್ಷರು ಕೂಡ ಬಹಳಷ್ಟು ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಅವ್ರಿಗೆ ಅನುಭವ ಇದೆ, ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವರ ಹೆಸರನ್ನ ಆಯ್ಕೆ ಮಾಡಿ. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರ? ಇಲ್ಲ, ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಇಂದು ಕೂಡ ಸಹಾಯ ಮಾಡಿದ್ರೆ ಇವತ್ತು ಮಾಡ್ತೀವಿ, ನಾಳೆ. ಸರ್, ಈಗ ಒಂದು ವದಂತಿ ಹೇಳ್ತಾ ಇದೆ, ಅಂದ್ರೆ 900 ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿಸಿಸಿ ಬ್ಯಾಂಕ್. ವರ್ಷ ಹೋಗ್ತದೆ, ಅದು ವರ್ಷ ಹೋಗ್ತದೆ, ವರ್ಷ ಏರ್ತದೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನೆ ಮತ್ತೆ ಅದು ಮೇಲೆ ಹೋಗ್ತದೆ. ಕೃಷಿಗೆ ಬಂದಾಗ ಅದು ಕೆಳಗೆ ಇಳಿತದೆ. ಏನಲ್ಲ, ಅದೇನು ಹೊಸದೇನಲ್ಲ, ಇದಕ್ಕೇನು ಸಂಬಂಧ ಇಲ್ಲ ಸರ್. ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹಚ್ಬೋದು. ಬಟ್ ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್. ಮಾಡೇ ಮಾಡ್ತಾರೆ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಇತ್ತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತಿಲ್ಲ. ಅದ್ರಲ್ಲಿ ಏನಂತ ವಿಶೇಷ ಇಲ್ಲ ಸರ್. ಲಕ್ಷ್ಮಣ ಸವದಿ ಸಂಪರ್ಕ ಮಾಡಿ ನೋಡಿ, ಇದ್ರಲ್ಲಿ 8 ಕಾಂಗ್ರೆಸ್ 8 ಬಿಜೆಪಿ ಅದಾವೆ. ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾರೆ. ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ, ಒಂದು ಬಿಜೆಪಿ, ಅಲ್ಲಿ 9 ಸರ್. ಒಂದು ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಂತ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ. ಚುನಾವಣೆ ಆದ್ರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಆಗುತ್ತೆ. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ, 13 ಜನ ನಮ್ ಕಡೆ ಇದ್ದಾರೆ. ಇಂದುವರೆಗೂ ಬಹಳ ಅವರೇ ಇವತ್ತೇನ ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಆಪರೇಷನ್ ಆಗಿದೆ, ಅವ್ರ ಆ ಕಡೆ ಹೋಗ್ಯಾರ, ಇವ್ರ ಈ ಕಡೆ ಹೋಗ್ಯಾರ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳ್ತಾ ಇದಾರೆ, ಒತ್ತಡ ಹೇಳ್ತಾ ಇದಾರೆ. ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದು ಎಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲಿನಿಂದ ಮುಸಾದ್ ಮಾಡೋದಲ್ಲಿ ಮುಸಾದ್ ಮಾಡಿ 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 ಎಲ್ಲಾರು ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. 10 ವರ್ಷದಿಂದ ಹೇಳ್ದಂಗೆ ಬೆಂಗಳೂರಲ್ಲಿ ಮುಸಾದ್ ಆಯ್ತು,
ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗ್ಲಿಲ್ಲ, ಅಷ್ಟೇ ವಿಶೇಷ. ಅದಕ್ಕೇನ್ ಔಷಧಿ ಇತ್ತು ಸರ್ ನಿಮ್ ಕಡೆ? ಕೂಲ ಬೇರೆ ಔಷಧಿ ಗೌಟೆ ಔಷಧಿ. ಹಿಮಾಲಯ ಜಡಿ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು. ಹಿಮಾಲಯ ತಂದ ನಾವು ಬೆಳಿಗ್ಗೆ ಕುಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರಿ, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ನೀವು ಅವತ್ತು ಹೇಳಿದ್ರಿ ಸರ್ ಅದು. ಚುನಾವಣೆ ಆಯ್ತು, ಮುಗಿದೋಯ್ತು, ಅಷ್ಟೇ. ಮತ್ ಮುಂದ್ ನೋಡೋಣ. ಈಗ ಯಾಕದೆ ಹಳೇದು ಬರಂಗಿಲ್ಲ. ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತದೆ. ಈಗ ಏನಿದ್ರು ಎಲ್ಲರ ದೃಷ್ಟಿ ಬ್ಯಾಂಕ್ ಅನ್ನ ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು, ಎಲ್ಲರ ಆಸೆ. ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ನಡೆಸೋದು ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ? ಯಾಕಂದ್ರೆ ಇಷ್ಟೆಲ್ಲ ಗೊಂದಲ ಆಗಿದೆ. ಮಾಡ್ತಾರೆ. ಇದಕ್ಕಿಂತ ಕಡಿಮೆ ಇರುವಂತ ಸಮಸ್ಯೆ ಇರುವಂತ ರಾಜ್ಯದಲ್ಲಿ ಬಹಳಷ್ಟು ಡಿಸಿ ಬ್ಯಾಂಕ್ ಇದಾವೆ, ಅವು ನಡೀತಾರೆ. ನಮ್ದು ನಂಬರ್ 2, 3 ಅಲ್ಲಿ ಇದೆ. ಸೊ ನಂಬರ್ 1 ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆಸೆ ಇದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಪೊಲಿಟಿಕಲ್